ಸ್ನೇಹಿತರೆ, ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ ಸೆಕೆಂಡ್ ಪಿ ಯು ಸಿ ರಿಲೇಟೆಡ್ ಆಗಿರ್ತಕ್ಕಂಥ ಮತ್ತು ಫಸ್ಟ್ ಪಿ ಯು ಸಿ ಸೈನ್ಸ್ ಮತ್ತು ಡಿಪ್ಲೊಮಾ ಸಿ ಇ ಟಿ, ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸಲ್ಲಿ ಬರ್ತಕ್ಕಂಥ ಸಿ ಇ ಟಿ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೇನೆ. ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳನ್ನು ನಾವು ಎಕ್ಸಾಮ್ ಪೀಕ್ ಅಂದರೆ ಏನು, ಎಕ್ಸಾಮ್ ಮಾರ್ಚಿನಲ್ಲಿ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಪಿ ಯು ಸಿಗೆ, ಎಸ್ ಎಲ್ ಸಿಗೆ ಮಾರ್ಚಿಗೆ ಸ್ಟಾರ್ಟ್ ಆಗುತ್ತೆ. ಈ 3 ತಿಂಗಳಲ್ಲಿ ವಿದ್ಯಾರ್ಥಿಗಳನ್ನು ಜೋಪಾನವಾಗಿ ಕಾಪಾಡ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮೇಲೆ ಮತ್ತು ಪೇರೆಂಟ್ಸು, ಪೋಷಕರ ಮೇಲೆ ಜಾಸ್ತಿ ಇದೆ. ಈಗ ಅಪ್ ಟು ಜನವರಿವರೆಗೂ ಕಾಲೇಜುಗಳಿತ್ತು. ಆಗ ಓದ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಟೈಮ್ ಟೇಬಲ್. ಆಗ ಮಾಡ್ತಕ್ಕಂಥ ಟೈಮ್ ಟೇಬಲ್, ಓದೋದಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಟೈಮ್ ಟೇಬಲ್, ಅದಕ್ಕೂ ಮತ್ತು ಈ ತಿಂಗಳಿದೆಯಲ್ಲ, ಇದು ಪೀಕು, ವೆರಿ ಇಂಪಾರ್ಟೆಂಟ್, ಕ್ರೂಷಿಯಲ್ ಟೈಮ್ಸ್ ಇದು. ಪೋಷಕರು ಹೆಚ್ಚಿನ ಜವಾಬ್ದಾರಿಯನ್ನು ನಾವು ಮಕ್ಕಳ ಮೇಲೆ, ಒಂದು ಹೆವಿ ಕೆಲಸ ಇದೆ ಅಂದರೆ ಏನೇ ಕೆಲಸ ಇರಲಿ, ದಯವಿಟ್ಟು ಒಂದು 20% ಮಕ್ಕಳ ಕಡೆ ಗಮನ ಹರಿಸ್ಬೇಕು ಅಂತ ಕಳಕಳಿಯ ಮನವಿ. ಬಟ್ ಎಲ್ಲ ವಿದ್ಯಾರ್ಥಿಗಳು ಓದೋದಕ್ಕೆ ಒಂದು ಮೆಥಡ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಏನಂತ ಗೊತ್ತಿದೆ. ಆಲ್ ಸೈಡ್ಸ್ ಆರ್ ಈಕ್ವಲ್, ದೇರ್ ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ನೋಡಿ, ನಮ್ಮ ಸ್ಟಡಿ ಯಾವ ಥರ ಇರಬೇಕು ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಥರ ಇರಬೇಕು. ಅದರಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಆಗಿರುತ್ತೆ. ಅಂದರೆ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಸಹ ಫುಡ್, ರೆಸ್ಟ್ ಆ್ಯಂಡ್ ಸ್ಟಡಿ 3 ಈಕ್ವಲ್ ಆಗಿರಬೇಕು. 3ರಲ್ಲಿ ಒಂದು ವೇರಿ ಆದ್ರೂ ಓದೋದಕ್ಕೆ ಕಷ್ಟ ಆಗುತ್ತೆ. ಜಾಸ್ತಿ ಓದೋದು ಅಥವಾ ಹೆವಿ ಫುಡ್ ತಗೊಳೋದು ಅಥವಾ ಹೆವಿ ರೆಸ್ಟ್ ಮಾಡೋದು 3 ಕಷ್ಟನೇ. ಅದಕ್ಕೋಸ್ಕರ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಒಂದು ಸ್ಟಡಿ ಟೈಮ್ ಟೇಬಲನ್ನು ಫ್ರೇಮ್ ಮಾಡ್ಕೊಬೇಕು. ಒಬ್ಬ ಸ್ಟೂಡೆಂಟ್ನ ಟೈಮ್ ಟೇಬಲ್ಗೂ ಇನ್ನೊಂದು ಸ್ಟೂಡೆಂಟ್ನ ಟೈಮ್ ಟೇಬಲ್ಗೂ ಭಾರಿ ವ್ಯತ್ಯಾಸ ಇರುತ್ತೆ. ಈಗ ನಾವು ಒಂದು ಸ್ಟೂಡೆಂಟು ಏನು ಟೈಮ್ ಟೇಬಲ್ ಹಾಕ್ಕೊಂಡಿದ್ದಾನೆ ಅದೇ ಥರ ಇನ್ನೊಬ್ಬ ಸ್ಟೂಡೆಂಟ್ ಟೈಮ್ ಟೇಬಲ್ ಇರಬೇಕು ಅಂತೇನಿಲ್ಲ. ನಾವು ಪೇರೆಂಟ್ಸು ಸಹ ಕಂಪೇರ್ ಮಾಡ್ತಾ ಇರ್ತೀವಿ. ಇನ್ನೊಬ್ಬ ಸ್ಟೂಡೆಂಟು ಅಥವಾ ಪಕ್ಕದ ಮನೆಯೋ ಅಥವಾ ಇನ್ನೊಬ್ರಿಗೆ ಕಂಪೇರ್ ಮಾಡಿ, ನೋಡಿ ಅವನು ಆ ಥರ ಓದ್ತಾನೆ, ಇವನು ಈ ಥರ ಓದ್ತಾನೆ, ರಾತ್ರೆಲ್ಲ ಓದ್ತಾನೆ, ಹಗಲೆಲ್ಲ ಓದ್ತಾನೆ, ನೀನು ಓದೋದೇ ಇಲ್ಲ ಅಂತ ಯಾವುದೇ ವಿದ್ಯಾರ್ಥಿಗಳ ಮೇಲೆ ಒತ್ತಡ, ಪ್ರೆಷರ್ ಆಗಬಾರ್ದು. ಫಸ್ಟ್ ಅವನು ಯಾವ ಥರ ಓದ್ತಾ ಇದ್ದಾನೆ, ಯಾವ ಟೈಮಲ್ಲಿ ಓದ್ತಾ ಇದ್ದಾನೆ, ಅದನ್ನು ಫಸ್ಟು ನಾವು ಅಬ್ಸರ್ವ್ ಮಾಡಬೇಕು. ಈಗ ರಾತ್ರಿ, ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ, ಫೆಬ್ರವರಿ ಮಾರ್ಚ್ ಟೈಮ್ ಆಗಿರೋದ್ರಿಂದ ಜನರಲಿ ಕ್ಲಾಸಸ್ಸು ಯಾರು ಹೋಗಲ್ಲ ಅಂದ್ಕೊಂಡಿದ್ದೀನಿ. ಸಪೋಸ್ ಹೋದರೆ ತೊಂದರೆ ಏನಿಲ್ಲ. ಅದಕ್ಕೆ ಹೇಳೋದು, ಕ್ಲಾಸ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಟೈಮ್ ಟೇಬಲ್ಲೇ ಬೇರೆ ಇರುತ್ತೆ. ಕ್ಲಾಸ್ಗೆ ಹೋಗೋದೇ ಇಲ್ಲ ಅಂದಾಗ ಇಡೀ ಡೇ ಫುಲ್ ಫ್ರೀ ಇರುತ್ತೆ. ನೈಟು ಎಷ್ಟು ಅವರ್ ಮಲಗಬೇಕು ಸರ್? ಒಂದು 6 to 7 ಅವರ್ಸು ಮಲಗಲಿ. ಏಕೆಂದರೆ ಮೈಂಡ್ಗೆ ರೆಸ್ಟ್ ಬೇಕು. ಮೈಂಡ್ಗೆ ರೆಸ್ಟ್ ಇಲ್ಲ ಅಂದರೆ ನಾವು ಓದಿರ್ತಕ್ಕಂಥದ್ದು ಎಲ್ಲ ಒತ್ತಡದಿಂದ ನಾವೇನು ಓದಿದ್ದೀವಿ ಅದು ಮರ್ತೋಗ್ಬಿಡುತ್ತೆ. ಮತ್ತು ಎಕ್ಸಾಮ್ ಟೈಮಲ್ಲಿ ಒತ್ತಡ, ಹುಷಾರಿಲ್ದಂಗೆ ಆಗೋದು, ಈ ಥರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಕ್ಕಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಜಾಸ್ತಿ ಒತ್ತಡ ಯಾರೂ ಏರಬಾರ್ದು. ಅವ್ರು ಓದ್ತಕ್ಕಂಥ ಪ್ಲ್ಯಾನನ್ನು ಪೋಷಕರು ಇಂಡೈರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಇವನು ಓದ್ತಾ ಇದ್ದಾನೆ, ಯಾವ ಟೈಮಲ್ಲಿ ಓದ್ತಾ ಇದ್ದಾನೆ, ಅವ್ರು ಓದ್ತಕ್ಕಂಥದ್ದು ನೀವು ಅಬ್ಸರ್ವ್ ಮಾಡಿ ಅವರು ಕನ್ಸರ್ನ್ ಲೆಕ್ಚರರ್ಸ್ಗೆ, ಸರ್ ಈ ಥರ ಸುಮ್ಮನೆ ಸ್ಟೂಡೆಂಟ್ಗೂ ಗೊತ್ತಾಗದ ರೀತಿಯಲ್ಲಿ ಲೆಕ್ಚರರ್ಸ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ಬೇಕು, ಸರ್ ಈ ಥರ ಓದ್ತಾ ಇದ್ದಾನೆ, ಓಕೆನಾ. ಯಾಕೆಂದರೆ ವಿದ್ಯಾರ್ಥಿನ ನಾವು ಬೈಯಕ್ಕೆ ಹೋಗಬಾರ್ದು. ಇಲ್ಲಿವರೆಗೂ ಬೈದಿದ್ದೀವಿ, ಇನ್ನು ಎಕ್ಸಾಮ್ ಟೈಮಲ್ಲಿ ಬೈತಾ ಕೂತ್ಕೊಂಡ್ರೆ ಏನಾಗುತ್ತೆ, ಅವನ ಮೈಂಡಲ್ಲಿ ಪ್ರೆಷರ್ ಬರುತ್ತೆ, ಓದಬೇಕು, ನಾವು ಬೈಯೋದು ಇವೆಲ್ಲ ಮಿಕ್ಸಪ್ ಆಗಿ ಅವನಿಗೆ ಮೆಂಟಲ್ ಟಾರ್ಚರ್ ಆಗಬಾರ್ದು. ಈ ಟೈಮಲ್ಲಿ ಯಾರಾದರೂ ಪೋಷಕರು ಬೈತಾ ಇದ್ದರೆ ದಯವಿಟ್ಟು ನಿಲ್ಲಿಸಿ, ಎಕ್ಸಾಮ್ ಟೈಮ್ ಆಗಿರೋದ್ರಿಂದ. ಮತ್ತು ಆದಷ್ಟು ಮೊಬೈಲನ್ನು ಅವಾಯ್ಡ್ ಮಾಡಿ. ನೋಡಿ, ಆದಷ್ಟು ಅಂತ ಪದ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಕೆಲವರು ಮೊಬೈಲಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ, ಅಥವಾ ಯೂಟ್ಯೂಬ್ ಸರ್ಚ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಏನೋ ಇನ್ಫಾರ್ಮೇಷನ್ ಸಿ ಇ ಟಿ ಸಂಬಂಧಪಟ್ಟಿದ್ದು ಅಥವಾ ಗೊತ್ತಾಗದೇ ಇರತಕ್ಕಂಥ ಪ್ರಾಬ್ಲಮ್ಸನ್ನು ಅದರಲ್ಲಿ ಕಲೆಕ್ಟ್ ಮಾಡ್ಕೊಬೋದು. ಇವೆಲ್ಲ ಇರೋದರಿಂದ ದಯವಿಟ್ಟು ಪೋಷಕರು ಏನು ಕಲೆಕ್ಟ್ ಮಾಡ್ಕೊತಾ ಇದ್ದಾನೆ ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಅವ್ರ ಮೊಬೈಲ್ ನೋಡಿದಾಗ ಅವ್ರ ಸ್ಟೂಡೆಂಟಿಗೆ ಗೊತ್ತಾಗ್ದಂಗೆ, ತಮ್ಮ ಮಕ್ಕಳಿಗೆ ಗೊತ್ತಾಗ್ದಂಗೆ ಮೊಬೈಲನ್ನು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಏನೇನು ನೋಡಿದ್ದಾನೆ. ಅಟ್ಲೀಸ್ಟ್ ಗೊತ್ತಾದಾಗ ಅದನ್ನು ಅಬ್ಸರ್ವ್ ಮಾಡ್ಬೇಕು ಪೇರೆಂಟ್ಸ್ ನಾವು. ಅದು ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಏನು ನೋಡಿದ್ದಾನೆ, ಓದ್ತಕ್ಕಂಥ ಕಾನ್ಸೆಪ್ಟನ್ನೇ ನೋಡ್ತಾ ಇದ್ದಾನೆ, ಇದನ್ನು ದಯವಿಟ್ಟು ಪೇರೆಂಟ್ಸ್ ಅಬ್ಸರ್ವ್ ಮಾಡಬೇಕು. ಮತ್ತು ಫ್ರೆಂಡ್ಸ್ ಜೊತೆ ಹೋಗೋದನ್ನು ನೋಡಿ, ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ.
ನಮಗೆ ಗೊತ್ತಿಲ್ಲದೆ ನಾವು ವಾಚ್ ಮಾಡಬೇಕಾಗಿರ್ತಕ್ಕಂಥ ಪೇರೆಂಟ್ಸು ಇದು ಇಂಪಾರ್ಟೆಂಟು. ಯಾರ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಹೋಗೋದನ್ನು ಅವಾಯ್ಡ್ ಮಾಡಿ. ವೆಹಿಕಲ್ ಗಾಡಿಗಳಲ್ಲಿ ಹೋಗ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಫ್ರೆಂಡ್ಸ್ ಜೊತೆಗೆ ಹೋಗ್ತಾನೆ. ಸಪೋಸ್ ಎಲ್ಲೋ ಬೀಳೋದು, ಕಾಲಿಗೆ ಟಾರ್ಚರ್ ಆಗೋದು, 3 ದಿನ ಅವನು ಏನಾದರೂ ಹಾಸ್ಪಿಟ್ಲಿಗೆ ಸೇರ್ಕೊಂಡ ಅಂದರೆ ಮತ್ತೆ ಅವನು ಓದೋದಕ್ಕೆ ಏನಾಗುತ್ತೆ, ಇಲ್ಲಿಂದ ಮತ್ತೆ ಬರಬೇಕು. ಇವೆಲ್ಲನೂ ನಾವು ವಿದ್ಯಾರ್ಥಿಗಳಲ್ಲಿ, ಮಕ್ಕಳಲ್ಲಿ ಅಬ್ಸರ್ವ್ ಮಾಡಬೇಕಾದಂಥ ಮುಖ್ಯ ವಿಷಯಗಳು ಈ ಎಕ್ಸಾಮ್ ಟೈಮಲ್ಲಿ. ನೆಕ್ಸ್ಟು ರಾತ್ರಿ, ಸಪೋಸ್ ಈಗ ಹಗಲಲ್ಲಿ ಅವನೊಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದಾನೆ. ಈಗ ರಾತ್ರಿ ಎಲ್ಲಿವರೆಗೂ ಓದಬೇಕು, 12 ಗಂಟೆ ತನಕ ಓದ್ತಾನೆ, ಓದಲಿ. ಕೆಲವರು ಹಗಲತ್ತು ಓದೋದೇ ಇಲ್ಲ, ಡಿಸ್ಟರ್ಬ್ ಆಗುತ್ತೆ, ಫ್ರೆಂಡ್ಸ್ ಇರ್ತಾರೆ, ಮನೆಗೆ ಜನ ಇರ್ತಾರೆ. ಈ ಥರ ಎಲ್ಲ ಇರೋದ್ರಿಂದ ಕೆಲವು ಸ್ಟೂಡೆಂಟ್ಸ್ ರಾತ್ರಿ ಓದ್ತಾರೆ, 12 ಗಂಟೆ ಅಪ್ ಟು 12 ಓದಿರ್ತಾರೆ, ಅಥವಾ ಅಪ್ ಟು 1 ಗಂಟೆ ನೈಟು, 2 ಗಂಟೆ, ಕೆಲವರು 3 ಗಂಟೆ ಓದ್ತಾರೆ. ಓದ್ಕೊಳ್ಳಿ. ಮತ್ತು ಬೆಳಗ್ಗೆ ಅವನು ಎಲ್ಲಿವರೆಗೂ, ಎಷ್ಟು ಗಂಟೆವರೆಗೂ ಮಲಗ್ತಾನೆ, ಕಾಲೇಜ್ ಇಲ್ಲ ಅಂದರೆ 10 ಗಂಟೆ ತನಕ ಮಲಗ್ತಾನೆ, ಅಥವಾ 8 ಗಂಟೆ ತನಕ 6 ಅವರ್ಸ್ ಕೊಡಿ, ಮ್ಯಾಕ್ಸಿಮಮ್ 7 ಅವರ್ಸ್ ಕೊಡಿ. ಬೇಕೇ ಬೇಕು, ಮೈಂಡ್ ಫ್ರೀ ಆಗಲೇಬೇಕು. 7 ಅಥವಾ 6 ಅಥವಾ 8 ಅವರ್ಸ್ ಚೆನ್ನಾಗಿ ಓದ್ತಾ ಇದ್ದಾನೆ, 8 ಅವರ್ಸ್ ಮಲಗಿದ್ದಾನೆ, ಬಿಟ್ಬಿಡಿ. ಮಲಿಕೊಂಡಿದ್ದಾನೆ, ಅವ್ನಿಗೆ ಹೋಗಿ ಬೈಯೋದು, ಅವನಿಂದ ಮಲಿಕೊಂಡಿರ್ತಾನೆ, ಆ ಮಲಿಕೊಂಡಾಗ ಹೋಗಿ ಬೈದ್ಬಿಡು. ಅವೆಲ್ಲ ಬೈಯೋದನ್ನು ಅವಾಯ್ಡ್ ಮಾಡಿ. ಯಾಕಂದ್ರೆ ಮೈಂಡ್ಗೆ ಅವ್ನು ಫ್ರೀ ಇರಬೇಕು. ಏನಪ್ಪ, ಅವ್ನು ಫ್ರೀಯಾಗಿ ಮಾತಾಡಿ. ಇನ್ನೊಬ್ರಿಗೆ ಕಂಪೇರ್ ಮಾಡೋಕ್ಕೋಗ್ಬೇಡಿ. ನೋಡು, ಅವ್ನು ಓದ್ತಾ ಇದ್ದಾನೆ, ನೀನು ಓದ್ತಾ ಇಲ್ಲ, ಆ ಥರ ಒಂದು ಮನಸ್ಸಿಗೆ ಬಿಡು. ಯಾವುದೇ ಕಾರಣಕ್ಕೂ ಅವ್ನು ನನಗೆ ಡಿಸ್ಟ್ರಾಕ್ಷನ್ ಮಾಡೋಕ್ಕೋಗ್ಬಾರ್ದು ಮೈಂಡ್ನ. ಫ್ರೆಂಡ್ಸ್ಗಳು ಅವಾಯ್ಡ್ ಮಾಡಿ, ಮೊಬೈಲನ್ನು ಅವಾಯ್ಡ್ ಮಾಡಿ. ಈ ಟೈಮಲ್ಲಿ ಮೊಬೈಲನ್ನು ಅನುಕೂಲಕ್ಕೆ ತಕ್ಕಂತೆ ಅಬ್ಸರ್ವ್ ಮಾಡಿ ನೀವು ಮೊಬೈಲನ್ನು ಕೊಡಿ. ಟಿ ವಿ ವಾಚ್ ಮಾಡೋದು, ಅನ್ನೆಸರಿ ಟಿ ವಿ ವಾಚ್ ಮಾಡೋದು, ಇವನ್ನೆಲ್ಲ ದಯವಿಟ್ಟು ಎಕ್ಸಾಮ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಆಸ್ಪದ ಕೊಡಬಾರ್ದು ಪೇರೆಂಟ್ಸು. ಕೆಲವು ಪೇರೆಂಟ್ಸ್ ಅಬ್ಸರ್ವ್ ಮಾಡ್ತಾ ಇರೋಲ್ಲ. ಕೆಲವು ಸ್ಟೂಡೆಂಟ್ಸು ಅವರಷ್ಟು ಅವ್ರು ಓದ್ಕೊತಾ ಇರ್ತಾರೆ. ಹಿಂದೆ ಟೆಸ್ಟ್ಗಳಲ್ಲಿ, ಮಿಡ್ ಟರ್ಮಲ್ಲಿ, ಪ್ರಿಪ್ರೇಟ್ರಿಗಳಲ್ಲಿ ಮಾರ್ಕ್ಸನ್ನು ಯಾವ ಥರ ತೆಗೆದಿದ್ದಾನೆ ಅದೊಂದು ಸಲ ಅಬ್ಸರ್ವ್ ಮಾಡಬೇಕು. ಕೆಲವರು ಟೆಸ್ಟ್ ಮಾರ್ಕ್ಸಲ್ಲಿ ಏನು ತೆಗೆದಿದ್ದಾರೆ, ಫಸ್ಟ್ ಟೆಸ್ಟಲ್ಲಿ ಎಷ್ಟು, ಸೆಕೆಂಡ್ ಟೆಸ್ಟಲ್ಲಿ ಎಷ್ಟು, ಥರ್ಡ್ ಟೆಸ್ಟಲ್ಲಿ ಎಷ್ಟು, ಮಿಡ್ ಟರ್ಮಲ್ಲಿ ಎಷ್ಟು, ಪ್ರಿಪ್ರೇಟ್ರಿನಲ್ಲಿ ಎಷ್ಟು, ಎಲ್ಲ ದಯವಿಟ್ಟು ಇಲ್ಲಿವರೆಗೂ ಎಷ್ಟೋ ಪೇರೆಂಟ್ಸು ನೋಡೇ ಇರೋಲ್ಲ. ದಯವಿಟ್ಟು ಈ ಟೈಮಲ್ಲಿ ನೋಡಿ. ಎಷ್ಟೋ ಸ್ಟೂಡೆಂಟ್ಸ್ ಹೇಳಿಲ್ಲದೇ ಇರ್ಬೋದು, ಎಷ್ಟೋ ಪೇರೆಂಟ್ಸು ನೋಡಿಲ್ಲದೇ ಇರ್ಬೋದು, ಕೇಳಿಲ್ಲದೇ ಇರ್ಬೋದು. ದಯವಿಟ್ಟು ನಿಮ್ಮ ಮಕ್ಕಳು ಓದ್ತಕ್ಕಂಥ ಕಾಲೇಜ್ಗೆ ಹೋಗಿ ಎಷ್ಟು ಟೆಸ್ಟ್ ಆಗಿದೆ ಅಷ್ಟು ಮಾರ್ಕ್ಸ್ ತೆಗೀರಿ. ನಾವೆಲ್ಲ ಎಕ್ಸಾಂಪಲ್ಸ್ ನೋಡಿಬಿಟ್ಟಿದ್ದೀವಿ. ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ಆವಾಗ ಟೆಸ್ಟ್ ಮಾರ್ಕ್ಸ್ ಗೊತ್ತಿರಲ್ಲ, ಮಿಡ್ ಟರ್ಮ್ ಎಕ್ಸಾಮ್ಸ್ ರಿಸಲ್ಟ್ ಗೊತ್ತಿರಲ್ಲ. ಆವಾಗ ಏನೇ ಯೋಚನೆ ಮಾಡಿದ್ರು ಪ್ರಯೋಜನ ಆಗಲ್ಲ. ದಯವಿಟ್ಟು ಇಲ್ಲಿವರೆಗೂ ಯಾರು ಫಸ್ಟ್ ಟೆಸ್ಟು, ಸೆಕೆಂಡ್ ಟೆಸ್ಟು, ಥರ್ಡ್ ಟೆಸ್ಟು ಮತ್ತು ಮಿಡ್ ಟರ್ಮು, ಈಗ ಪ್ರಿಪ್ರೇಟರಿ ನಡೀತಾ ಇದೆ, ಎಲ್ಲ ವಾಚ್ ಮಾಡಿ ಪೇರೆಂಟ್ಸು. ಆವಾಗ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಭಯ ಶುರುವಾಗೋದು. ನಮ್ಮ ಪೇರೆಂಟ್ಸ್ ನಮ್ಮನ್ನು ಕೇಳ್ತಾ ಇದ್ದಾರೆ, ನಾನು ಓದಬೇಕು ಅನ್ನೋ ಮೈಂಡು ಮಕ್ಕಳಲ್ಲಿ ಶುರುವಾಗುತ್ತೆ. ಮತ್ತು ಮಕ್ಕಳು ಅಷ್ಟೇ, ವಿದ್ಯಾರ್ಥಿ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ. ಎಕ್ಸಾಮ್ ಟೈಮ್ ಟೇಬಲೇ ಬೇರೆ, ಕಾಲೇಜಿಗೆ ಹೋದಾಗ ಹಾಕ್ಕೊಳ್ತಕ್ಕಂಥ ಟೈಮ್ ಟೇಬಲೇ ಬೇರೆ. ಈಗ ಫ್ರೀ ಇರ್ತೀರಿ, 8 ಅವರ್ಸು ನಿದ್ದೆ ಮಾಡಿದ್ದು, 6 ಅವರ್ಸು ನಿಮ್ಮಿಷ್ಟ. ಅದೇ ಹೇಳಿದ್ದು, ನಾನು ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. ರಾತ್ರಿ 1 ಗಂಟೆ ತನಕ ಓದ್ತೀಯ, ಓದು. 2 ಅವರ್ಸ್ ಅಪ್ ಟು 2 ಓದು. ಮಾರ್ನಿಂಗು ತಿರ್ಗಿ ನೀನು 8 ಗಂಟೆಗೆ ಎದ್ಬಿಟ್ಟು ಒಂದು ಸ್ವಲ್ಪ ಕಾಫಿ ತಿಂಡಿ ತಿನ್ನು, ಮತ್ತೆ ಓದ್ಕೊಳಕ್ಕೆ ಕೂತ್ಕೋ. ಫ್ರೆಂಡ್ ಜೊತೆ ಓಡಾಡೋಕೆ ಹೋಗ್ಬೇಡ. ಅನ್ನೆಸರಿ ಫ್ರೆಂಡ್ ಜೊತೆಗೆ ಯಾರನ್ನೂ ಬಿಡೋಕೆ ಹೋಗ್ಬೇಡಿ ಈ ಟೈಮಲ್ಲಿ. ಅದೇ ಥರ ಯಾವುದೋ ಪ್ರಾಬ್ಲಮ್ಸು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಅಥವಾ ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ, ಕನ್ನಡ, ಇಂಗ್ಲೀಷ್, ಕನ್ಸಲ್ಟ್ ಲೆಕ್ಚರರ್ಸ್ ಫೋನ್ ನಂಬರ್ ಇಟ್ಕೊಂಡ್ರೆ ಯಾರೂ ನಿಮಗೆ ಡೌಟನ್ನು ಹೇಳ್ಕೊಡಲ್ಲ ಅಂತ ಯಾವ ಮೇಸ್ಟ್ರುಗಳು, ಲೆಕ್ಚರರ್ಸ್ ಹೇಳಲ್ಲ. ಅದಕ್ಕೋಸ್ಕರ ಅಥವಾ ಕಾಲೇಜ್ಗೆ ಪೇರೆಂಟ್ಸ್ ಪರ್ಮಿಷನ್ ತಗೊಂಡು ಲೆಕ್ಚರರ್ಸ್ನ ಕನ್ಸಲ್ಟ್ ಮಾಡಿ ಪ್ರಾಬ್ಲಮ್ಸನ್ನು ಈ ಟೈಮಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ಮಾಡಲ್ ಪೇಪರ್ಸ್, ಹಿಂದೆ ಆಗಿರ್ತಕ್ಕಂಥ ಮಾಡಲ್ ಪೇಪರ್ಸ್ ಮಿನಿಮಮ್ 5 ಇಯರ್ಸ್, 10 ಇಯರ್ಸ್ ಮಾಡಲ್ ಪೇಪರ್ ಇಟ್ಕೊಳ್ಳಿ. ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿ. ಯಾವ್ದು ಬರೋಲ್ಲ ಅದನ್ನು ಒಂದು ಸ್ವಲ್ಪ ವರ್ಕೌಟ್ ಮಾಡಿ, ರಿಪೀಟ್ ಮಾಡಿ, ಚೆನ್ನಾಗಿ ಓದ್ತಕ್ಕಂಥ ಸ್ನೇಹಿತರು ಕೇಳಿ ಸಾಲ್ವ್ ಮಾಡ್ಕೊಳ್ಳಿ. ಆ ಪ್ರಾಬ್ಲಮ್ ಬರೋದಂತ ಬಿಡೋಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಅದೇ ಪ್ರಾಬ್ಲಮ್ಸ್ ಕೇಳಿದ್ರೆ ಏನು ಮಾಡ್ತೀನಿ ನೀನು. ಕೆಲವು ಸಲ ಏನಾಗ್ಬಿಡುತ್ತೆ, ನೀನು ಯಾವ ಪ್ರಾಬ್ಲಮ್ ಕೇಳೋಲ್ಲ ಅಂದ್ಕೊಂಡಿರ್ತಿ ಅದೇ ಪ್ರಾಬ್ಲಮ್ ಕೇಳ್ತಾನೆ. ಅದಕ್ಕೋಸ್ಕರ ಯಾವುದು ಪ್ರಾಬ್ಲಮ್ ನಿನಗೆ ಕಷ್ಟ ಅನಿಸುತ್ತೆ, ಯಾವುದು ಬರೋದೇ ಇಲ್ಲ ಅನಿಸುತ್ತೆ, ಒಂದು 2 ಟೈಮ್ಸ್ 3 ಟೈಮ್ಸ್ ಇನ್ನೂ ಟೈಮ್ ಇದೆ. ಅದಕ್ಕೋಸ್ಕರ ಅಂಥ ಪ್ರಾಬ್ಲಮ್ಸನ್ನು ಒಂದು ಕಡೆ ಬರ್ಕೊಂಡು ಮ್ಯಾಕ್ಸಿಮಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ನೈಟು ಸಪೋಸ್ ಕೆಲವರು 10 ಗಂಟೆಗೆ ಮಲಕ್ಕಂತೀರಿ, ಮಲಿಕಳಿ. ಹಗಲತ್ತು ಓದಿರ್ಬೇಕು ನೀನು, ಹಗಲತ್ತು ಓದಿರಬೇಕು. ಸೌಂಡ್ ಎಲ್ಲಿ ಶಬ್ದ ಇರೋದಿಲ್ಲ ಅಂಥ ಪ್ಲೇಸಲ್ಲಿ ಓದಿ. ಹಿಂದೆಲ್ಲ ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಇವರೆಲ್ಲ ಏನು ಮನೆಗಳನ್ನು ಬಿಟ್ಟು ಮರದ ಕೆಳಗಡೆ ಓದ್ತಾಯಿದ್ರು. ಒಂದು ಚಾಪೆ ತಗೊಂಡೋಗ್ಬಿಟ್ಟು ಮರ ಕೆಳಗೆ ಕೂತ್ಕೊಂಡು ಓದ್ತಾಯಿದ್ರು. ಈಗ ಮನೇಲಿ ಏನೋ ಡಿಸ್ಟರ್ಬ್ ಆಗುತ್ತೆ ಅಂದರೆ ನೈಟ್ ಓದ್ಕೊಳ್ಳಿ.
ಡಿಪೆಂಡಿಂಗ್ ಅಪನ್ ಅದಕ್ಕೆ ಹೇಳಿದ್ದು ನಾನು ಸ್ಟೂಡೆಂಟ್. ಮನೆ ಪರಿಸರ, ಎನ್ವಿರಾನ್ಮೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮನೆ ಪರಿಸರ ನೋಡ್ಕೊ, ಜಾಸ್ತಿ ಜನ ಇದ್ದಾರೆ, ಕೆಲವು ಮನೇಲಿ ಜಾಸ್ತಿ ಜನ ಇರ್ಬೋದು, ಇರಲಿ. ಆಮೇಲೆ ಪೇರೆಂಟ್ಸ್ ಆಗಿರ್ಬೋದು, ಜನನೂ ಆಗಿರ್ಬೋದು. ಓದ್ತಕ್ಕಂಥ ಹುಡುಗ ಇದ್ದಾನೆ ಅಂದರೆ ಸ್ವಲ್ಪ ಅವನಿಗೆ ಡಿಸ್ಟರ್ಬ್ ಮಾಡದ ರೀತಿಯಲ್ಲಿ ಅವ್ನಿಗೆ ಓದ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಇವೆಲ್ಲ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಇವನ್ನೆಲ್ಲ ನಾವು ಎಕ್ಸಾಮ್ ಟೈಮಲ್ಲಿ ಪೇರೆಂಟ್ಸು ನಾವೆಲ್ಲ ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಸ್ಟೂಡೆಂಟ್ಸು ಅಷ್ಟೇ, ರಿಪೀಟ್ ಮಾಡ್ತಾಯಿದ್ದೀನಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ಲ್ಯಾನ್ ಮಾಡ್ಕೊಂಡು ಓದಿ. ಆಮೇಲೆ ಓದಿದ ತಕ್ಷಣ ಮಲಗ್ತೀರಿ. ಮಲಗಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ, ನೀವೇನು ಓದಿರ್ತೀರಿ, ಸಪೋಸ್ ಫಿಸಿಕ್ಸೋ, ಕೆಮಿಸ್ಟ್ರಿನೋ, ಮ್ಯಾಥಮೆಟಿಕ್ಸ್. ಈಗ ನಾನು ಮ್ಯಾಥಮೆಟಿಕ್ಸ್ ಲೆಕ್ಚರರು. ಮ್ಯಾಥಮೆಟಿಕ್ಸು ಸಪೋಸ್ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀಯ. ಮಲಿಕಂಡಾಗ ಏನು ಮಾಡ್ಬೇಕು, ನೀನು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀಯ ಅದನ್ನು ಹಂಗೆ ಮೆಮೊರಿನಲ್ಲಿ ನೀವು ಪ್ರಾಬ್ಲಮ್ ಮಾಡಿದ ತಕ್ಷಣ ಏನೋ ಗಲಾಟೆ ಮಾಡ್ಕೊಂಡು ಅಥವಾ ಬೇರೆ ವಿಷಯ ಮಾತಾಡ್ಕೊಂಡು ನನಗೆ ಆ ಥರ, ದಟ್ ಈಸ್ 100% ರಾಂಗ್. ಅದು ನೀನು ಏನು ಓದಿರ್ತೀಯ ಅದನ್ನೇ ನೀನು ರೀಕಾಲ್ ಮಾಡ್ಕೊಂಡು ಮಲಗಬೇಕು. ಅವಾಗ ಏನಾಗುತ್ತೆ, ನಿದ್ದೆ ಈಸಿಯಾಗಿ ಬರುತ್ತೆ ಆಟೋಮೆಟಿಕಲಿ. ನೀನೇನು ಓದಿರ್ತೀಯ ಟ್ರೈ ಮಾಡಿ, ನೀನೇನು ಓದಿರ್ತೀಯ ಅದನ್ನೇ ರೀಕಾಲ್ ಮಾಡ್ಕೊಂಡು ಮಲಿಕಂಡ್ತಾ ಹೋಗು, ಈಸಿಯಾಗಿ ನಿದ್ದೆ ಬರುತ್ತೆ. ನೀನು ಎಷ್ಟು 10 ವರ್ಷ ಅಲ್ಲ 20 ವರ್ಷ ಬಿಟ್ಟು ಕೇಳು, ಅದು 100% ನಿಮ್ಮ ತಲೆಯಲ್ಲಿರುತ್ತೆ. ಅದು ಫಿಸಿಕ್ಸ್ ಡೆರಿವೇಷನ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು. ಇದು ಟ್ರೈ ಮಾಡಿ ನೀವು, 100% ಟ್ರೂ ಇದು. ನೀನು ಓದಿದ್ದಾದಮೇಲೆ ಬೇರೆ ಏನೋ ಟಿ ವಿ ನೋಡೋಕೆ ಹೋಗೋದೋ, ಮೊಬೈಲ್ ನೋಡೋಕೆ ಹೋಗೋದೋ, ಇನ್ನೊಬ್ಬರ ಜೊತೆ ಅದು ಯಾವತ್ತೂ ಮಾಡಬಾರ್ದು. 100% ದಟ್ ಇಸ್ ರಾಂಗ್. ಫಿಸಿಕ್ಸ್ ಡೆರಿವೇಷನ್ ಮಾಡ್ತೀಯ, ಡೆರಿವೇಷನ್ ಮಾಡ್ತಾ ಚೆನ್ನಾಗೆಲ್ಲ ಪರ್ಫೆಕ್ಟ್ ಆಯಿತಾ, ಮನೆ ಕಳೋ ಟೈಮಲ್ಲಿ ಅವತ್ತೆಲ್ಲ ನೀನು ಏನು ಓದಿದ್ಯಾ, ಓಲ್ ಡೇ ಫುಲ್ ಏನು ಓದಿದ್ಯಾ, ಮಲಗೋ ಟೈಮಲ್ಲಿ ಫುಲ್ ಓದಿರ್ತಕ್ಕಂಥದ್ದನ್ನ ರೀಕಾಲ್ ಮಾಡ್ಕೊಂಡು ಮಲಗು. ಅದು ನಿನ್ನ ಲೈಫ್ ಲಾಂಗ್ ತನ್ನಲ್ಲೇ ಇರುತ್ತೆ. ಆಮೇಲೆ ನೀನು ಮಲಗೋ ಟೈಮಲ್ಲಿ ಏನು ರೀಕಾಲ್ ಮಾಡ್ತಾ ಇರ್ತೀಯ, ಅವಾಗ ನಿನಗೆ ಗೊತ್ತಾಗುತ್ತೆ ಯಾವುದೋ ಮರ್ತೋಗುತ್ತೆ. ಅಯ್ಯೋ ಮರ್ತೋಗ್ಬಿಡ್ತಲ್ಲ, ಸಡನ್ನಾಗಿ ಎದ್ದು ಏನು ಮರ್ತೋಗಿದೆ ಅದನ್ನು ಅಬ್ಸರ್ವ್ ಮಾಡಿ, ನೀನು ತಿರ್ಗಾ ಮರೆಯಲ್ಲ ನೀನು. ಇದು ಟೆಕ್ನಿಕ್ಸ್ ಆಫ್ ಸ್ಟಡಿ. ಸುಮ್ಮನೆ ಅನ್ನೆಸರಿ ಓದಿದ್ದೆ ಏನೋ ಓದ್ತಾ ಇರ್ತೀವಿ, ಬರಲ್ಲ, ಹಿಂಗೆ ಕ್ಲೋಸ್ ಮಾಡಿಬಿಡೋದು, ಆ ಥರ ಯಾವತ್ತೂ ಮಾಡಬಾರ್ದು. ಗೊತ್ತಾಯ್ತಲ್ಲ, ಓದ್ತಕ್ಕಂಥದ್ದಕ್ಕೆ ಒಂದು ಪ್ಲ್ಯಾನಾಗಿ ಓದಬೇಕು. ಗೊತ್ತಾಯ್ತಲ್ಲ, ಡೀಪಾಗಿ ಸ್ಟಡಿ ಮಾಡಬೇಕು. ನೀನು ಓದಿದ್ದು ಫಸ್ಟ್ ಅರ್ಥ ಆಗಬೇಕು. ಅರ್ಥವಿಲ್ಲದ ಓದು ವ್ಯರ್ಥ, ಗೊತ್ತೇ ಇದೆ. ಓದ್ತಿಯಲ್ಲ, ನಿಂಗೆ ಅರ್ಥ ಆಗಬೇಕು. ಅದು ಅರ್ಥವಾಗಿವ ಅದು ಕ್ಲೋಸ್ ಮಾಡು. ನೀ ಎಷ್ಟು ಸಲ ಓದಿರೋ ಅರ್ಥವಾಗ್ತದೆ ಕ್ಲೋಸ್ ಮಾಡೋದನ್ನು. ಫ್ರೆಂಡ್ಸ್ ಹತ್ರನೋ ಮೇಷ್ಟ್ರ ಹತ್ರನೋ ಹೋಗಿ ಸರ್ ನನಗೆ ಅರ್ಥ ಆಗ್ತಾಯಿಲ್ಲ ಹೇಳ್ಕೊಡಿ, ಸಾಧು ಮಾಡ್ಕೊಳ್ಳಿ, ಟೈಮ್ ಇದೆಯಲ್ಲ, ಇನ್ನೂ 2 months ಇದೆ. ಈ ಥರ ಪ್ಲ್ಯಾನ್ ಮಾಡ್ಕೊಂಡಾಗ ನಿಂಗೆ ಒಂದು ಐಡಿಯಾ ಸಿಗುತ್ತೆ, ಯಾವ್ದು ಬರಲ್ಲ ಯಾವ್ದು ಬರುತ್ತೆ. 5 ವರ್ಷದ ಮಾಡಲ್ ಪೇಪರ್ ಇಟ್ಕೊಂಡಿರ್ತೀಯ, ಎವ್ರಿ ಡೇ ರಿವಿಷನ್ ಮಾಡಬೇಕು. ಈಗ ಮಾತ್ರ ವಿತೌಟ್ ರಿವಿಷನ್ನು ನೀನು ಇವತ್ತು ಓದ್ತೀಯ, ನೆಕ್ಸ್ಟ್ ನಾಳೆ ರಿವಿಷನ್ ಆಗಲೇಬೇಕು. ಎವ್ರಿ ಡೇ 6 ಸಬ್ಜೆಕ್ಟು ರಿವಿಷನ್ ಆಗಲೇಬೇಕು. ಇವತ್ತು ರಿವಿಷನ್ ಆಗಿದ್ದು ನಾಳೆ ರಿವಿಷನ್ ಮಾಡಲ್ಲ ಅಂದರೆ ನಾಡ್ದು ಮಾಡೋಕ್ಕೋದ್ರೆ ಏನಾಗುತ್ತೆ, ಫಸ್ಟ್ ಓದಿರೋದು ಮರ್ತೋಗುತ್ತೆ. ಎವ್ರಿ ಡೇ ರಿವಿಷನ್ ಮಾಡು. ಯಾವ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊ, ಮ್ಯಾಥಮೆಟಿಕ್ಸು ಇಷ್ಟು ಓದಿದೆ, ಈ ಪ್ರಾಬ್ಲಮ್ಸ್ ಬರೋಲ್ಲ, ಒಂದು ಕಡೆ ನೋಟ್ ಮಾಡ್ಕೊ. ನೆಕ್ಸ್ಟ್ ನಾಳೆ ರಿವಿಷನ್ ಮಾಡಿದ ತಕ್ಷಣ ಯಾವ್ದು ಬರೋಲ್ಲ ಅದನ್ನು ಟ್ರೈ ಮಾಡು. ಫಿಸಿಕ್ಸಲ್ಲೂ ಅಷ್ಟೇ, ಪ್ರತಿ ಒಂದು ಸಬ್ಜೆಕ್ಟ್ ನೀನೇನು ಪ್ಲ್ಯಾನ್ ಮಾಡ್ಕೊತೀಯ ಪ್ರತಿಯೊಂದಕ್ಕೂ ಅದನ್ನು ಅಪ್ಲೈ ಮಾಡು. 100% ಸಕ್ಸಸ್ ಆಗ್ತೀರಿ, 100% ಸಕ್ಸಸ್ ಆಗ್ತೀರಿ. ಸಕ್ಸಸ್ ಆಗಲೇಬೇಕು, ಬಟ್ ಪ್ಲ್ಯಾನಾಗಿ ಓದಬೇಕು. ಈ ಟೈಮಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಯಾರೂ ಪೋಷಕರು ವಿದ್ಯಾರ್ಥಿಗಳನ್ನ ಈ ಟೈಮಲ್ಲಿ ಅನ್ನೆಸರಿ ಬೈಯೋಕ್ಕೆ ಹೋಗಬಾರ್ದು. ಕೆಲವು ಸಲ ತಂದೆ ಬೈತಾ ಇರ್ತಾರೆ, ತಾಯಿ ಏನು ಮಾಡ್ತಾರೆ, ಏನೋ ಫೇವರ್ ಜನರಲಾಗಿ ತಾಯಿದಿರು ಏನು ಮಾಡ್ತಾರೆ, ಮಕ್ಕಳ ಕಡೆನೇ ಇರ್ತಾರೆ ಸಹಜವಾಗಿ. ಅದು ಇಬ್ಬರ ಉದ್ದೇಶನೂ ಮಕ್ಕಳ ಭವಿಷ್ಯದ ಬಗ್ಗೆನೇ ಇರುತ್ತೆ. ತಂದೆ ಬೈಬೇಕಾದ್ರೆ ಏನು ಮಾಡ್ತಾರೆ, ತಾಯಿದಿರು ಯಾಕೆ ಬೈತೀರಾ ಅಂತ ಬೇಕಾದ್ರು ಅನ್ಬೋದು ಸುಮ್ಮನೆ ಸಹಜವಾಗಿ. ಯಾಕೆಂದರೆ ಅವನೆಲ್ಲಿ ಡಿಪ್ರೆಸ್ ಆಗ್ತಾನೋ ಅಂತ ತಾಯಿ ಅಂದಿರ್ತಾರೆ. ಅಲ್ಲಿ ತಂದೆ ಕೆಟ್ಟವನಾಗ್ತಾನೆ, ತಾಯಿ ಒಳ್ಳೆ. ಆ ಉದ್ದೇಶ ಇವರಿಬ್ಬರದು ಅದಲ್ಲ. ತಂದೆ ಬೈದಿರ್ತಾರೆ, ನಾನು ಸಮಾಧಾನ ಮಾಡಬೇಕು ಅನ್ನೋ ಉದ್ದೇಶ ತಾಯಿದಾಗಿರುತ್ತೆ. ತಂದೆದೇನೋ ಎಲ್ಲಿ ಓದ್ಕೊಳಲ್ವೋ ಅಂತ ಬೈದಿರ್ತಾರೆ, ಬೈಬೇಕು ಅನ್ನೋ ಉದ್ದೇಶ ತಂದೆದು ಆಗಿರಲ್ಲ. ಬಟ್ 3 ಉದ್ದೇಶ ಒಂದೇ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳು ತಂದೆ ತಾಯಿ ಬೈದಾಗ ಯಾವುದೇ ಕಾರಣಕ್ಕೂ ನೀವು ಬೇಜಾರಾಗಲಿ ಅವೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು. ನಮ್ಮ ಒಳ್ಳೇದಕ್ಕೋಸ್ಕರ ಬೈತಾ ಇದ್ದಾರೆ ಅನ್ನೋ ಮನಸ್ಸು ನಿಮಗೆ ಬಂತು ಅಂದರೆ ಆ ವಿಚಾರಗಳನ್ನು ತಲೆಗಟ್ಕೊಳಕ್ಕೆ ಹೋಗಬಾರ್ದು. ಅದನ್ನು ಯಾರೋ ಫ್ರೆಂಡ್ಸ್ ಹತ್ರ ನಮ್ಮ ತಂದೆ ಬೈದು ಅವೆಲ್ಲ ನೆಗ್ಲೆಕ್ಟ್, ಅವು ಇಗ್ನೋರ್. ಯಾರೋ ಫ್ರೆಂಡ್ಸ್ ಆಗಿರಲಿ, ಸಂಬಂಧಿಕರಾಗಲಿ, ಏನಾದರೂ ಅಂದ್ರೆ ಇಗ್ನೋರ್ ಮಾಡ್ಬೇಕು ಅದನ್ನು. ನಿನ್ನ ಫ್ಯೂಚರ್ ಏನೋ ಓದಬೇಕು, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಅದು ಅಷ್ಟೇ ನಿನ್ನ ಮೈಂಡಲ್ಲಿ ಇರಬೇಕು. ಈ ಥರ ಮಾಡಿದಾಗ ನಮ್ಮ ಸೆಕೆಂಡ್ ಪೀಸ್ ಇದೆಲ್ಲ ಬೇಸ್. ಇದು ಒಂದು ಮನೆ ಕಟ್ಟಬೇಕಾದ್ರೆ ಬೇಸ್ ಇಂಪಾರ್ಟೆಂಟು. ನೀನು ಮೇಲ್ಗಡೆ ಡೂಪ್ಲೆಕ್ಸನ್ನು ಕಟ್ಕೋ, ಎಷ್ಟು ನಂಬರ್ ಆಫ್ ಹೌಸಸನ್ನು ಕಟ್ಕೋ, ಎಷ್ಟು ಬೇಕಾದ್ರೂ ಕಟ್ಕೊ ನೀನು. ದಟ್ ಮೀನ್ಸ್ ವಾಟ್, ನಿನ್ನ ಸೆಕೆಂಡ್ ಪೀಸ್ ಯಾವುದೇ ಅಂದರೆ 64 ಫೀಲ್ಡ್ಸ್ ಇದೆ.
ಇಂಜಿನಿಯರಿಂಗ್ ಹೋಗ್ತೀಯಾ, MBBS ಓದ್ತೀಯಾ, BSc AGಗೆ ಹೋಗ್ತೀಯಾ, ವೆಟರ್ನರಿಗೆ ಹೋಗ್ತೀಯಾ, ಅಥವಾ BSc ಏವಿಯೇಷನ್ಗೆ ಹೋಗ್ತೀಯಾ, ಫಾರ್ಮಸಿಗೆ ಹೋಗ್ತೀಯಾ, ಡಿಗ್ರಿಗೆ ಹೋಗ್ತೀಯಾ, ಜನರಲ್ ಡಿಗ್ರಿಗೆ ಹೋಗ್ತೀಯಾ, ಟಾಟಾ ಇನ್ಸ್ಟಿಟ್ಯೂಟ್ಗೆ ಹೋಗಿ ನೀನು MSc ಇಂಟಿಗ್ರೇಟೆಡ್ MSc ಮಾಡ್ತೀಯಾ. ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಇದೆ. ಸೆಕೆಂಡ್ PUC ಆದ ತಕ್ಷಣ ನೀನು ಕೂತ್ಕೊಂಡು ನಾನು ಯಾವ ಕೋರ್ಸ್ಗೆ ಹೋಗೋದು, ದಟ್ ಇಸ್ ವೆರಿ ಇಂಪಾರ್ಟೆಂಟು. ಎಷ್ಟೋ ಸಲ ಏನು ಹೋಗಬೇಕು ಅಂತಲೇ ಗೊತ್ತಿರಲ್ಲ. CET ಬರಿತೀವಿ, CET ಬರಿತೀವಿ, JEE ಬರಿತೀವಿ, MBBS ಬರಿತೀವಿ. ಬಟ್ ಫಸ್ಟ್ ನಮಗೆ ಪ್ಲ್ಯಾನ್ ಇರಬೇಕು. ಏನು ನಾನು ಯಾವ್ದಕ್ಕೆ ಹೋಗಬೇಕು, ನಿಮಗೆ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಆಲ್ರೆಡಿ. ಗೊತ್ತಾಗಲಿಲ್ವಾ, ಯಾರನ್ನ ಬೇಕಾದಷ್ಟು ಜನ ಲೆಕ್ಚರರ್ಸ್ನ ಕೇಳಿದಾಗ ಹೇಳ್ತಾರೆ, ನೀವು BE ಮಾಡಬೇಕು ಅಂತ ಇದ್ದರೆ BEನಲ್ಲಿ ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಕಾಲೇಜಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಚೆನ್ನಾಗಿ ಆಗ್ತಿದೆ, ಅದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಸು ನೀನು ಯಾವುದೋ ದಟ್ ಈಸ್ ರಾಂಗ್. ಈ ಕರ್ನಾಟಕದಲ್ಲಿ ಟಾಪ್ ಕಾಲೇಜಸ್ ಯಾವ್ಯಾವು, ಗೌರ್ಮೆಂಟ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಸ್ ಯಾವುವು, ಅದರಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಟಾಪ್ ಯಾವುದು. ಈಗ UVC ಇದೆ ಬೆಂಗಳೂರಲ್ಲಿ, ಚೆನ್ನಾಗಿದೆ. ಅದನ್ನು ಪರ್ಫೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡು ಮತ್ತು ಯಾವ ಕೋರ್ಸ್ ತಗೊಬೇಕು, ಕಂಪ್ಯೂಟರ್ ಸೈನ್ಸ್ ತಗೊಬೇಕಾ, ಸಿವಿಲ್ ತಗೊಬೇಕಾ, ಮೆಕ್ಯಾನಿಕಲ್ ತಗೊಬೇಕಾ, EEE ತಗೊಬೇಕಾ, EC ತಗೊಬೇಕಾ, ಈ ಥರ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ನೀನು ಆ ಕೋರ್ಸ್ಗೆ ಸೇರ್ಕೊಂಡಾಗ 100% ಸಕ್ಸಸ್ ಸಾಧ್ಯ. ಲಾ ಮಾಡಿ, ಕ್ಲಾಟ್, ಬೇಕಾದಷ್ಟು ಫೀಲ್ಡ್ಸ್ ಇದೆ. ಇಂಥದಕ್ಕೆ ಅಂತ ಸ್ಟಿಕನ್ ಆಗೋಕ್ಕೆ ಹೋಗ್ಬಾರ್ದು. ನೀನು ಅಂದ್ಕೊಂಡು ಸಿಗಲ್ವಾ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಎಷ್ಟೋ ಸಲ ನಾನು MBBS ಸೇರ್ಕೊಂಡ್ಬಿಟ್ಟು MBBS ನೀಟ್ ಚೆನ್ನಾಗಿ ಬರ್ಬೋದು ಓದಬೇಕು ಅಂದ್ಕೊಂಡಿರ್ತೀಯ, ಸಕ್ಸಸ್ ಆಗಲ್ಲ. ಸಕ್ಸಸ್ ಆಗಲೇಬೇಕು ಅಂತ ರೂಲ್ಸ್ ಇಲ್ವಲ್ಲ. ಏನೋ ಸಪೋಸ್ ನೀನು ಫೇಲ್ಯೂರ್ ಆರ್ ದಿ ಸ್ಟೆಪ್ಸ್ ಆಫ್ ದಿ ವಿಕ್ಟೋರಿ ಅಂತ ಹೇಳ್ತಾರೆ. ನೀಟ್ ಬರದೆ ನೀನು ಓದಬೇಕು ಅಂತಲೇ ಓದಿರ್ತೀಯ, ಕಡಿಮೆ ಬಂತು, ಆಗಲಿಲ್ಲ, ನೋಡು ಬೇರೆ BEಗೆ ಓದ್ಬೋದಾ ಸರ್, BSc AGಗೆ ಓದ್ಬೋದಾ ಸರ್, ವೆಟರ್ನರಿ ಅದು ನೀವೆಲ್ಲ ಕೂತ್ಕೊಂಡು ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಮೆಂಟಲಿ ಥಿಂಕ್ ಮಾಡಿ ನಿನ್ನ ಮೈಂಡನ್ನು ಡಿಪ್ರೆಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಫೇಲ್ಯೂರ್ ಆಯಿತಾ ಬಿಟ್ಟು ಹಾಕು, ಸೆಕೆಂಡ್ ಅಟೆಂಪ್ಟ್ ಟ್ರೈ ಮಾಡ್ತೀಯಾ ಅಥವಾ ಬೇಡವಾ, ಫೀಲ್ಡು BE ಮಾಡೋಣ, ವೆಟರ್ನರಿ, ಈ ಥರ ಮೈಂಡ್ಗೆ ನೀನು ಫ್ರೆಶ್ಶಾಗಿ ಯೋಚನೆ ಮಾಡಿ ಥಿಂಕ್ ಮಾಡಬೇಕು. ಬಿಟ್ಟರೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಮೈಂಡ್ಗೆ ನೀನು ಪ್ರೆಷರನ್ನು ಕೊಡಬಾರ್ದು. ಗೊತ್ತಾಯ್ತಲ್ಲ. ಇದು ಎಕ್ಸಾಮ್ ಟೈಮಲ್ಲೇ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪೀಕ್ ಅವರ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಅಬ್ಸರ್ವ್ ಮಾಡಿ. ಓಕೆ, ಮಾಡಲ್ ಪೇಪರ್ಸನ್ನು 100% ನಿಮ್ಮ ಕಾಲೇಜಲ್ಲೂ ಮಾಡಲ್ ಪೇಪರ್ ಕೊಟ್ಟಿರ್ತಾರೆ, PU ಬೋರ್ಡಿಂದ ಮಾಡಲ್ ಪೇಪರ್ ಬಿಟ್ಟಿರ್ತಾರೆ. SLC ಹುಡುಗರಿಗೂ ಅಷ್ಟೇ, ಎಲ್ಲ ಮಾಡಲ್ ಪೇಪರ್ಗಳನ್ನು ಇಟ್ಟುಕೊಂಡು ವರ್ಕ್ ಮಾಡಿ. ಬುಕ್ಸನ್ನು ಓದಿ. ಏನು ಡಿಪಾರ್ಟ್ಮೆಂಟಿಂದ ಬುಕ್ಸು ಸರ್ಕಾರದಿಂದ ಬುಕ್ಸ್ ಬಿಟ್ಟಿದ್ದಾರೆ, ಆ ಬುಕ್ಸನ್ನು ಇಟ್ಕೊಂಡೇ ನಾವು ಲೆಕ್ಕಗಳನ್ನು ಅಥವಾ ಬುಕ್ಸನ್ನು ಓದಬೇಕಾಗತ್ತೆ. ಔಟ್ ಆಫ್ ಸಿಲೆಬಸ್ ಏನು ಕೊಟ್ಟಿರಲ್ಲ, ಟ್ರಿಕ್ಕಿ ಕ್ವಶನ್ಸ್ 1-2 ಹಾರ್ಡ್ ಕ್ವಶನ್ಸ್ ಅಂತ ಕರಿತೀವಿ, ಸ್ವಲ್ಪ ಯೋಚನೆ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಔಟ್ ಆಫ್ ಸಿಲೆಬಸ್ಸು ಯಾರೂ ಕೊಡಲ್ಲ. ಆಮೇಲೆ ಯಾರೇ ಕ್ವಶನ್ ಪೇಪರ್ ಕೊಡಬೇಕಾದ್ರೂ ವಿದ್ಯಾರ್ಥಿಗಳು ಬರಿಬಾರ್ದು ಅಂತ ಯಾರೂ ಕೊಡಲ್ಲ. ವಿದ್ಯಾರ್ಥಿಗಳು ಬರೀಲಿ ಅಂತಲೇ ಪ್ರತಿಯೊಬ್ಬರು ಕ್ವಶನ್ ಪೇಪರ್ ಸಿಟ್ಟರ್ಸು ವಿದ್ಯಾರ್ಥಿಗಳು ಬರೀಲಿ ಅಂತಲೇ ಕೊಟ್ಟಿರ್ತಾರೆ. ಬರಿಬಾರ್ದು ಅಂತ ಯಾವುದೇ ಮೇಸ್ಟ್ರುಗಳು ಲೆಕ್ಚರರ್ಸು ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಕೊಡೋದು ಇಲ್ಲ. ನನ್ನ ಕ್ವಶನ್ ಪೇಪರ್ ಹುಡುಗರು ಬರೀಬೇಕು, ಅದರೊಳಗಡೆ ಒಂದು ಸ್ವಲ್ಪ ಯೋಚನೆ ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿರ್ಬೋದು. ಬಿಟ್ಟರೆ ಔಟ್ ಆಫ್ ಸಿಲೆಬಸ್ಸನ್ನು ಕೊಡ್ತಕ್ಕಂಥ ಯೋಚನೆ ಯಾರೂ ಮೇಸ್ಟ್ರು ಮಾಡಲ್ಲ. ಎಲ್ಲರೂ ವಿದ್ಯಾರ್ಥಿಗಳ ಫೇವರಿಗೆ ಇರ್ತಾರೆ. ಅದಕ್ಕೋಸ್ಕರ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಅನವಶ್ಯಕವಾಗಿ ಓಡಾಡೋದು, ಮೊಬೈಲ್ ಯೂಸ್ ಮಾಡೋದು, ಗಾಡಿಗಳನ್ನು ತಗೊಂಡು ಹೋಗೋದು, ಫ್ರೆಂಡ್ಸ್ಗಳೇ ಓಡಾಡೋದು ಅವಾಯ್ಡ್ ಮಾಡಿ ಎಕ್ಸಾಮ್ಗೆ ಪ್ಲ್ಯಾನ್ ಟೈಮ್ ಟೇಬಲ್ ಹಾಕ್ಕೊಂಡು ಓದಿ. ಓಕೆ, ಥ್ಯಾಂಕ್ ಯು.